ನಮಸ್ಕಾರ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕೆಲವು ದಿನಗಳ ಹಿಂದೆ ಅಷ್ಟೇ BJP ಪಾರ್ಟಿ ಒಳಗಡೆ ಒಂದು ಸಣ್ಣ ಜಗಳ ಶುರು ಆಯಿತು. ಈ ಜಗಳ ಈಗ ರಾಜ್ಯಾಧ್ಯಕ್ಷನ ರೀಎಲೆಕ್ಟ್ ಮಾಡೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ. ಈ ವಿಷಯನ ಚರ್ಚೆ ಮಾಡೋಕ್ಕಿಂತ ಮುಂಚೆ ಈ ಪರಿಸ್ಥಿತಿ ಹೇಗೆ ಬತ್ತಪ್ಪ ಅನ್ನೋದು ತಿಳ್ಕೊಳ್ಳೋಣ. ನವೆಂಬರ್ 2023ರಲ್ಲಿ BJP ನ್ಯಾಷನಲ್ ಪ್ರೆಸಿಡೆಂಟ್ ಆದ JP ನಡ್ಡಾ ಅವರು ಕರ್ನಾಟಕದಲ್ಲಿ ವಿಜೇಂದ್ರನ ರಾಜ್ಯಾಧ್ಯಕ್ಷ ಆಗಿ ನೇಮಕ ಮಾಡ್ತಾರೆ. ಆದರೆ ಈ ನಿರ್ಧಾರದಿಂದ BJPಯಲ್ಲಿರೋ ಕೆಲವು ಲೀಡರ್ಸ್ಗೆ ಅಸಮಾಧಾನ ಆಗಿರುತ್ತೆ. ಕರೆಕ್ಟಾಗಿ ಒಂದು ವರ್ಷ ಆದಮೇಲೆ ಕರ್ನಾಟಕದಲ್ಲಿ ಬೈ ಎಲೆಕ್ಷನ್ಸ್ ಕಂಡಕ್ಟ್ ಆಗ್ತವೆ. ಕರ್ನಾಟಕದ ಸಂಡೂರು, ಶಿಗ್ಗಾವಿ ಮತ್ತು ಚನ್ನಪಟ್ಟಣದಲ್ಲಿ ಬೈ ಎಲೆಕ್ಷನ್ಸ್ ನಡೆಯುತ್ತೆ. ಮತ್ತು ಈ ಬೈ ಎಲೆಕ್ಷನ್ಸ್ಗಂತೂ ಅಬ್ಬಪ್ಪ ಎಷ್ಟು ಹೈಪ್ ಕೊಟ್ಟಿರಂದರೆ ನಾರ್ಮಲ್ ಎಲೆಕ್ಷನ್ಸ್ಗೂ ಇಷ್ಟು ಹೈಪ್ ಕೊಡೋದಿಲ್ಲ. ಅದರಲ್ಲೂ ಚನ್ನಪಟ್ಟಣಗಂತೂ ಕೇಳೋದೇ ಬೇಡ. ಆ ಕಡೆ ಯೋಗೇಶ್ವರು ಪಾರ್ಟಿ ಚೇಂಜ್ ಮಾಡಿ ಆ ಕಡೆ JDS BJP ಸೇರಿಕೊಂಡು ನಿಖಿಲ್ ಕುಮಾರಸ್ವಾಮಿನ ನಿಲ್ಲಿಸಿ ಅದೆಷ್ಟೇ ಪ್ರಯತ್ನ ಪಟ್ರು ಲಾಸ್ಟಿಗೆ 3 ಕ್ಷೇತ್ರದಲ್ಲಿ ಕಾಂಗ್ರೆಸ್ಸೇ ಗೆದ್ದುಬಿಡುತ್ತೆ. ನವೆಂಬರ್ 23ನೇ ತಾರೀಕಿಗೆ ಈ ಎಲೆಕ್ಷನ್ಸ್ ರಿಸಲ್ಟ್ನ ಅನೌನ್ಸ್ ಮಾಡ್ತಾರೆ. ಇದಾದ 2 ದಿವಸಕ್ಕೇನೆ ಯತ್ನಾಳ್ ಅವರು ವಕ್ಫ್ ಬೋರ್ಡ್ ವಿರುದ್ಧ ಬೀದರಿಂದ ರ್ಯಾಲಿ ಸ್ಟಾರ್ಟ್ ಮಾಡ್ತಾರೆ. ಆದರೆ BJP ಲೀಡರ್ಸ್ಗೆ ಈ ಯಾಕೋ ಬೇರೆ ಥರ ಕಾಣ್ತಾ ಇದೆಯಲ್ಲ, ಇದು ರ್ಯಾಲಿ ಹಿಂದೆ ಏನೋ ಉದ್ದೇಶ ಬೇರೆದಿದೆ ಅಂತ ಅನ್ಕೋತಾರೆ. ಅಷ್ಟರಲ್ಲಿ ಸದಾನಂದ ಗೌಡರು ಬಂದು BJP ಒಳಗಡೆ ಯಾಕೋ ಜಗಳ ಸ್ಟಾರ್ಟ್ ಆಗೋಂಗಿದೆ, ಆದಷ್ಟು ಬೇಗ ಹೈಕಮಾಂಡ್ ಬಂದು ಇದರಲ್ಲಿ ಮಧ್ಯ ವಯಸ್ಸಿಗೆ ತಗೊಂಡು ಎಲ್ಲ ಸಿಚುವೇಶನ್ನ ಕೂಲಾಗಿ ಹ್ಯಾಂಡಲ್ ಮಾಡಬೇಕು ಅಂತ ಹೇಳ್ತಾರೆ. ಒಂದು ಕಡೆ ಯಡಿಯೂರಪ್ಪನವರು ಈ ಸಮಯದಲ್ಲಿ ಪಾರ್ಟಿ ಜೊತೆಗೆ ಇರಬೇಕು ಯತ್ನಾಳ್ ಅವರು, ಆದರೆ ಈ ಥರ ರ್ಯಾಲಿ ಎಲ್ಲ ಮಾಡಿಕೊಂಡು ಒಂಥರ ಪರ್ಸ್ನಲ್ ಅಟೆನ್ಷನ್ ಬೇಕು ಅಂತ ಮಾಡಿದ್ರೆ ಅಷ್ಟು ಶೋಭೆ ತರೋದಿಲ್ಲ ಅಂತ ಹೇಳಿಕೆ ಕೊಟ್ಬಿಡ್ತಾರೆ. ಅದಕ್ಕೆ ಯತ್ನಾಳ್ ಅವರು, ಅಲ್ಲ ನಾನು ಪರ್ಸ್ನಲ್ ಅಟೆನ್ಷನ್ ಮಾಡ್ತಾ ಇದ್ದೀನ, ನಾವು ಈ ಎಲೆಕ್ಷನ್ಸ್ ಎಲ್ಲ ಸೋತಿರೋದೇ ಯಡಿಯೂರಪ್ಪ ಮತ್ತು ಅವ್ರ ಮಗನಿಂದ ಅಂತ ತಿರುಗೇಟ್ನ ಕೊಡ್ತಾರೆ. ಯಡಿಯೂರಪ್ಪನವರು, ಅಲ್ಲ ರೀ, ಸೋಲ್ ಅನ್ನೋದು ಎಲ್ಲ ಪಾರ್ಟಿ ಮೆಂಬರ್ಸು ಎಕ್ಸೆಪ್ಟ್ ಮಾಡಬೇಕು, ಅದನ್ನು ಬಿಟ್ಟು ಈ ಥರ ರ್ಯಾಲಿ ಎಲ್ಲ ಮಾರ್ಕೊಂಡು ಕೂಡಬಾರ್ದು ಅಂತ ಹೇಳಿದಾಗ ಯತ್ನಾಳ್ ಅವರು, ಅಲ್ಲ ರೀ, ಗೆದ್ದಾಗ ಮಾತ್ರ ನೀವು, ಸೋತಾಗ ನಾವಾ ಅಂತ ಹೇಳಿಕೆ ಕೊಡ್ತಾರೆ. ಹೀಗೆ ಈ ಮಾತಿನ ಚಕಮಕಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ಕಡೆ ಯತ್ನಾಳ್ ಅವರು ಏನೇ ಆಗಲಿ ವಿಜೇಂದ್ರ ಅವರು ಪಾರ್ಟಿ ಪ್ರೆಸಿಡೆಂಟ್ ಪೋಸ್ಟ್ನ ಬಿಟ್ಟು ಬರಲೇಬೇಕು ಅಂತ ಕೂತಿದ್ರು. ಇನ್ನೊಂದು ಕಡೆ ಏನೇ ಆಗಲಿ ವಿಜೇಂದ್ರನೇ ನಮ್ಮ ಪಾರ್ಟಿ ಪ್ರೆಸಿಡೆಂಟು ಅಂತ BSY ಕಡೆಯವರು. ಈಗ ಪ್ರಶ್ನೆ ಇರೋದು, ಪಾರ್ಟಿಲಿ ಯಾರು ಬೇಕಾದ್ರೂ ಪ್ರೆಸಿಡೆಂಟ್ ಆಗಲಿ, ಆದರೆ ಆ ಥರ ಆದಾಗ ಪಾರ್ಟಿ ಒಂಥರ 2 ಭಾಗ ಆದಂಗೆ ಆಗ್ಬಿಡುತ್ತೆ. ಅವಾಗ ಯೂನಿಟಿ ಅನ್ನೋದು ಕಡಿಮೆ ಆಗ್ಬಿಡುತ್ತೆ, ಮತ್ತು ಬೇರೆ ಪಾರ್ಟಿಯವರು ಅಡ್ವಾಂಟೇಜ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೆ ಹೈಕಮಾಂಡ್ ಫುಲ್ ಟೆನ್ಷನ್ ಕೊಡ್ತಾ ಇದ್ದಾರೆ ಇವರು. ಈ ಕಡೆ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರೆ ಒಬ್ಬರು ಕೋಪ, ಮಾಡಿಲ್ಲ ಅಂದರೆ ಇನ್ನೊಬ್ಬರು ಕೋಪ, ಹೆಂಗಾದರೂ ಮಾಡಿ ಸಮಾಧಾನ ಮಾಡಿಸ್ಬೇಕು ಅಂತ ಹೈಕಮಾಂಡ್ ದೃಷ್ಟಿ. ಆದರೆ ಇದಕ್ಕೆ ಈಗ ಸುಮ್ಮನೆ ಕಾದು ನೋಡಬೇಕಾಗಿದೆ ಮುಂದೆ ಏನಾಗುತ್ತೆ BJP ಪಾರ್ಟಿನಲ್ಲಿ. ನಿಮ್ಗೇನು ಅನ್ಸುತ್ತೆ ಫ್ರೆಂಡ್ಸ್, ಯಾರಾಗಬೇಕಾಯಿತು ಪ್ರೆಸಿಡೆಂಟು, ಅಥವಾ ಯಾರು ಆಗಬೇಕು, ಯಾವ ಕಾರಣಕ್ಕೆ ಆಗಬೇಕು, ಇದನ್ನೆಲ್ಲ ನೀವು ಕೆಳಗಡೆ ಇರೋ ಕಮೆಂಟ್ಸ್ ಮೂಲಕ ನಮಗೆ ತಿಳಿಸ್ಬೋದು. ಇದೇ ಥರ ಮತ್ತಷ್ಟು ಇನ್ಫಾರ್ಮೇಟಿವ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.